ಈ ರೂಮಿಂದ ಇವಾಗ ಸದ್ಯಕ್ಕೆ ಈ ರೂಮ್ಗೆ ಶಿಫ್ಟ್ ಆಗಿದ್ದೀನಿ. ನೀವು ಥಿಂಕ್ ಮಾಡ್ತಿರ್ಬೋದು, ಇಷ್ಟು ಚೆನ್ನಾಗಿರೋ ರೂಮ್ನ ಬಿಟ್ಟು ಈ ರೂಮ್ಗೆ ಯಾಕೆ ಶಿಫ್ಟ್ ಆಗಿದ್ದಾಳೆ ಇವಳು ಅಂತ. ನಾನು ಎಷ್ಟು ಲಕ್ಕಿ ಅಂದರೆ ನಾನು ಬರೋ ಟೈಮ್ಗೆ ಲಿಫ್ಟ್ ವರ್ಕ್ ಆಗ್ತಿಲ್ಲಾಗಿತ್ತು. ಸದ್ಯಕ್ಕೆ ಟೈಮ್ ಆಗಿರೋದು 12 o'clock. ಸೊ ನಾನು ಒಂದು ಬ್ಯಾಗ್ನ ಬಿಟ್ಬಿಟ್ಟು ಬಾಕಿ ಎಲ್ಲ ತೊಗೊಬಂದ್ಬಿಟ್ಟಿದ್ದೆ. ಇವಾಗ ಎಲ್ಲ ರೂಮ್ನ ರೆಡಿ ಮಾಡಿ ಕ್ಲೀನ್ ಮಾಡಿ ಕಬೋರ್ಡ್ನ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಇಡ್ತಿದ್ದೀನಿ. ಇವಾಗ ಕಬೋರ್ಡ್ ಚೆನ್ನಾಗಿ ಇಡ್ತಿದ್ದೀನಿ. ಸೊ 1 month ಬಿಟ್ಟು ನೋಡಿದ್ರೆ ನನ್ನ ಕಬೋರ್ಡ್ ಮಸ್ತ್ ಕಾಣಿಸುತ್ತೆ. ಐ ಹೋಪ್. ಸೊ ನನ್ನ ಕತೆ ಏನಂದರೆ, ಕ್ಲೀನ್ ಮಾಡಿದ್ರೆ ಫುಲ್ ಕ್ಲೀನ್ ಮಾಡ್ತೀನಿ, ಚೆನ್ನಾಗಿ ಕ್ಲೀನ್ ಮಾಡ್ತೀನಿ. ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಅಂತೂ ಒಳ್ಳೆ ಮೂಡ್ ಬರುತ್ತೆ ಕ್ಲೀನ್ ಮಾಡೋಕ್ಕೆ. ಕ್ಲೀನ್ ಮಾಡಿಲ್ಲ ಅಂದರೆ ಫುಲ್ ಗಲೀಜ್. ಎಷ್ಟು ಗಲೀಜ್ ಅಂದರೆ ನನಗೆ ಮರ್ಯಾದೆ ಆಗಬೇಕು. ತುಂಬ ಕಷ್ಟಪಟ್ಟು 1.5 hourದಿಂದ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇಟ್ಬಿಟ್ಟು ಫುಲ್ ಹಶುವಾಗಿ ಹೋಗ್ಬಿಟ್ಟಿದ್ದು ನನಗೆ. ಏನು ತಿಂದಿರಲಿಲ್ಲ ನಾನು. ಡೈರೆಕ್ಟ್ ಪಿ ಜಿಗೆ ಹೋದೆ, ಪಿ ಜಿಯಿಂದ ಶಿಫ್ಟ್ ಮಾಡಿದ್ದೆ. ಸದ್ಯಕ್ಕೆ ಆಲ್ಮೋಸ್ಟ್ ಕೆಲಸ ಮುಗ್ದಿದೆ. ಟೈಮ್ ಬಂದು 1 o'clock ಆಗಿದೆ. ಐ ಆಮ್ ವೆರಿ ಹಂಗ್ರಿ. ಇವಾಗ ಟೈಮ್ 2:30 ಆ್ಯಂಡ್ ಸ್ನಾನ ಎಲ್ಲ ಮಾಡಿಬಿಟ್ಟು ಮಲಗುವಷ್ಟರಲ್ಲಿ 3 o'clock ಆಗುತ್ತೆ. Surprise!